ವರ್ಲ್ಡ್, ವೆಲ್ಕಮ್ ಬ್ಯಾಕ್ ಟು ದ ವರ್ಲ್ಡ್ ವಿತ್ ನಾಗೇಂದ್ರ. ನಿನ್ನೆ ಬಂದು ನಾವು ಅರುಣಾಚಲಮಲ್ಲಿ ಅರುಣಾಚಲೇಶ್ವರ ದರ್ಶನ ಮಾಡಿಕೊಂಡು 14 ಕಿಲೋಮೀಟರ್ ಗಿರಿ ಪ್ರದಕ್ಷಿಣೆಯನ್ನು ಮುಗಿಸ್ಕೊಂಡು ಈಗ ನಂತರ ಇಲ್ಲಿಂದ 30-38 ಕಿಲೋಮೀಟರ್ ಡಿಸ್ಟೆನ್ಸ್ ಇಂದ ಪರ್ವತ ಮಲೆಗೆ ಹೋಗ್ತಾ ಇದ್ದೀವಿ. ನಾವು ನೋಡ್ಬೋದು ಇದೆ ಅರುಣಾಚಲೇಶ್ವರ ದರ್ಶನ ಮುಗಿತು. ಈಗೇನಿದೆ ಪರ್ವತ ಮಲೆ, ಬನ್ನಿ ಹೋಗೋಣ. ಅದಕ್ಕೆ ಮುಂಚೆ ಎಲ್ಲದಕ್ಕೂ ವಿನಾಶಕನಾದ ವಿಘ್ನೇಶ್ವರನ ದರ್ಶನ ಮಾಡ್ಕೊಂಡು ಹೋಗೋದು. ಜರ್ನಿ ಟುವರ್ಡ್ಸ್ ಪರ್ವತಮಲೈ. ವಿಡಿಯೋದಲ್ಲಿ ಪೂರ್ತಿ ಪರ್ವತಮಲೈ ಬಗ್ಗೆ ಕವರ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಬೇಕು, ಪೂರ್ತಿ ವಿಡಿಯೋ ನೋಡಿದೆ ಅಂತ. ಬನ್ನಿ, ಲೆಟ್ಸ್ ಸ್ಟಾರ್ಟ್ ಟ್ರೆಕ್ ಫಾರ್ ಪರ್ವತಮಲೈ. ಇದು ತಿರುವಣ್ಣಾಮಲೈ ಬಸ್ ಸ್ಟಾಪ್. ಇಲ್ಲಿಂದಾನೆ ಬಸ್ ಹೊಡ್ಕೋಣ ಬನ್ನಿ. ನೈಟ್ 4 o'clock ಸ್ಟಾರ್ಟ್ ಮಾಡಿದ್ದೀವಿ. ರಿಫ್ರೆಶ್ಮೆಂಟಿಗೆ ಒಂದು ಟೀ. ಇಲ್ಲಿ ಟೀ ಮಾರೋರ ಹತ್ರ ವಿಚಾರಿಸಿದೆ, ಪರ್ವತಮಲೈಗೆ ಎವ್ರಿ 30 minutes, ಹಾಫ್ ಅನ್ ಅವರಿಗೆ ಒಂದು ಬಸ್ ಇದೆ ಅಂತ. ತಮಿಳ್ನಾಡು ಬಸ್ ಸ್ಟಾಪ್ ಅಲ್ಲಿ KSRTC ಬಸ್ ನೋಡಿದಾಗ ತುಂಬಾ ಖುಷಿ ಆಗುತ್ತೆ. ಹಾಗೆ ನಮ್ಮ ಜರ್ನಿ ನಿಯರ್ ಪರ್ವತಮಲೈ ಅಂತ ಇರುವಂತಹ ವಿಲೇಜಿಗೆ ನಮ್ಮ ಜರ್ನಿ ಹಾಗೆ ಸ್ಟಾರ್ಟ್ ಆಯಿತು. ಇದು ಪರ್ವತಮಲೈಗೆ ಹೋಗೋಕೆ ಮೇನ್ ಸ್ಟಾಪು. ಇಲ್ಲಿಂದ 2 ಕಿಲೋಮೀಟರ್ ಆಟೋದಲ್ಲಿ ಹೋಗ್ಬೇಕು ಒಳಗಡೆ. ಪರ್ ಪರ್ಸನ್ 20 rupees ಚಾರ್ಜ್ ಮಾಡ್ತಾರೆ, ಬಟ್ 2 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ನಾವು ಪರ್ವತಮಲೈಗೆ ಹೋಗೋಕೆ ಮುಂಚೆ ಸ್ಟಾರ್ಟಿಂಗ್ ಬೆಟ್ಟದ ಬುಡ ಚೆಕ್ ಪೋಸ್ಟ್ ಏನು ಬರುತ್ತೆ, ಅಲ್ಲಿ ಒಂದು ಟೆಂಪಲ್ ಸಿಗುತ್ತೆ, ಪಚ್ಚೆಯಮ್ಮ ಅಂತ. ಇದು ಆ ಟೆಂಪಲ್. ಹೀಗೆ ನಾವು ಬಂದರೆ ಇದು ಸ್ಟಾರ್ಟಿಂಗ್ ಚೆಕ್ ಪೋಸ್ಟ್. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಮತ್ತು ನಮ್ಮ ಬ್ಯಾಗ್ಸ್ ಏನಾದರೂ ಇದ್ದರೆ ನಾವು ಮೇಲ್ ಕ್ಯಾರಿ ಮಾಡೋಕ್ಕಾಗಲ್ಲ ಅಂದರೆ ಇಲ್ಲಿ ಇಟ್ಕೊಬೋದು. ಇಲ್ಲಿ ಇಟ್ಬಿಟ್ಟು ವಾಟರ್ ಬಾಟಲ್ ಏನಾದರೂ ಬೇಕಿದ್ರೆ ತೊಗೊಂಡು ಹೋಗ್ಬೋದು. ಬನ್ನಿ, ಚೆಕ್ ಪೋಸ್ಟ್ ಹತ್ರ ಹೋಗೋದ. ನಮ್ಮ ಹತ್ರ ಏನಾದರೂ ವಾಟರ್ ಬಾಟಲ್ ಆ ಥರ ಏನಾದರೂ ಕ್ಯಾರಿ ಮಾಡಬೇಕು ಅಂದರೆ ಅವ್ರಿಗೆ ಸ್ಟಿಕ್ಕರ್ ಕೊಡ್ತಾರೆ ನಮಗೆ. ವಾಟರ್ ಬಾಟಲ್ಸ್ ನಾಟ್ ಅಲೌಡ್, ಪ್ಲಾಸ್ಟಿಕ್ಸ್ ಆರ್ ನಾಟ್ ಅಲೌಡ್. ಏನಾದ್ರು ಹೋಗ್ಬೇಕಂದ್ರೆ ಈ ತರ ಸ್ಟಿಕ್ಕರ್ ಕೊಡ್ತಾರೆ. ಮತ್ತೆ ಒಂದು ವಸ್ತುಗೆ 10 ರೂಪಾಯಿ ಡೆಪಾಸಿಟ್ ತಗೋತಾರೆ. ವಾಪಸ್ಸು ನೀವು ಅದೇ ಬಾಟಲ್ಲು ಏನಾದ್ರು ಪ್ಲಾಸ್ಟಿಕ್ ಬ್ಯಾಗ್ಸ್ ತಗೊಂಡೋಗಿ ಅದನ್ನ ಮತ್ತೆ ಇವ್ರ ಹತ್ರ ಬಂದು ಚೆಕ್ ಮಾಡಿಸಿ, ಇಲ್ಲ ನಾವು ವಾಪಸ್ ತಗೊಂಡ್ಬಂದಿದ್ದೀವಿ ಅಂತ ತೋರಿಸಿದ್ರೆ ನಿಮ್ಮ ಡೆಪಾಸಿಟ್ ವಾಪಸ್ ಕೊಡ್ತಾರೆ. ಯಾಕಂದರೆ ಮೇಲ್ಗಡೆ ಎಲ್ಲೂ ಪ್ಲಾಸ್ಟಿಕ್ ಬಿಸಾಕಂಗಿಲ್ಲ. ಜವಾಬ್ದಾರಿ ಇರಲಿ ಸ್ವಲ್ಪ. ಜೊತೆಗೆ ಅಲ್ಲಿ ಎಲ್ರಿಗೂ ಎಂಟ್ರಿ ಫೀಸ್ ಬಂದು 10 rupees ಇರುತ್ತೆ. ಎಂಟ್ರಿ ಫೀಸ್ ಪೇ ಮಾಡಿ ಟೆಂಪಲ್ ಸ್ಟಾರ್ಟ್ ಮಾಡೋದು. ಸ್ಟಾರ್ಟಿಂಗಲ್ಲೇ ನಮಗೆ ಆಂಜನೇಯ ದೇವಸ್ಥಾನ ಸಿಗುತ್ತೆ. ಬೆಟ್ಟ ಹತ್ತನ ಪರ್ವತಮಲೈ. ಈ ಪರ್ವತಮಲೈ ಬೆಟ್ಟದ ಇನ್ನೊಂದು ವಿಶೇಷತೆ ಏನಿದೆ, ಆಂಜನೇಯ ತನ್ನ ಸಂಜೀವಿನಿ ಪರ್ವತ ಎತ್ಕೋಗ್ಬೇಕಾದ್ರೆ ಸಂಜೀವಿನಿ ಪರ್ವತದ ಒಂದು ತುಣುಕು ಇಲ್ಲಿ ಬಿತ್ತು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇಲ್ಲಿ ಏನಾದರೂ ವಿಶೇಷವಾಗಿ ಹಣ್ಣು, ಔಷಧೀಯ ಸಸ್ಯ, ಗಿಡಗಳು ಸಿಕ್ಕಿದ್ರೆ ಹೋಗ್ತಾರೆ ಪ್ರವಾಸಿಗರು, ಅದನ್ನು ಕಿತ್ಕೊಂಡು ತಿನ್ಕೊಂಡು ಹೋಗ್ತಾರೆ. ಇಲ್ಲಿದ್ದಾರೆ ನೋಡಿ ಎಕ್ಸಾಂಪಲ್. ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡಿ ತಿಂತಿದ್ದಾರೆ. ತಗೊಂಡ್ಬರ್ತಾರೆ ಈ ತರ ಎಲ್ಲಿ ಸಿಕ್ಕಿದ್ರೆ ಬಿಡ್ತಾರ ನಮ್ಮ ಕಡೆ. ಹಾ, ಹಂಗಿದ್ರೆ ನೆಕ್ಸ್ಟ್ ನೋಡು. ಗಸಗಸೆ ಹಣ್ಣೊಂದು ಕಾಡ್ ವೆರೈಟಿ ಇದು, ನಂಗೆ ಗೊತ್ತಿಲ್ಲ. ಗಸಗಸೆ ಹಣ್ಣಿನ ಕಾಡ್ ವೆರೈಟಿ ಆದ್ರೆ ಇದು ಗಸಗಸೆ ಹಣ್ಣು.
ಬಲ್ಜಿಕಾಯಿ ಮಾತ್ರ ಇಲ್ಲಿ ನೋಡಿ ಅಲ್ಲ ತಿಂತವ್ರ ಅವರು. ಚೆನ್ನಾಗಿರುತ್ತೆ. ಹಣ್ಣೆಲ್ಲ ಕದೀತಾವಳೆ. ಯಾವ್ದೋ ಹೊಸ ಹಣ್ಣು ಆಂಟಿ ತೋರ್ಸಿದ್ರು, ಸೂಪರ್ ಆಗಿದಾವೆ, ಸ್ವೀಟ್ ಸ್ವೀಟ್ ಅಂತ ಹಣ್ಣು. ನೋಡಿ ಈ ತರ ಹಣ್ಣು ನಾನು ಕೂಡ ತಿಂತೀನಿ. ಚೆಕ್ ಪೋಸ್ಟ್ ಇಂದ ಸ್ವಲ್ಪ 1 ರಿಂದ 2 ಕಿಲೋಮೀಟರ್ ಹೊರಗಡೆ ಬಂದಾಗ ಇಲ್ಲಿ ಮತ್ತೊಂದು ದೇವಸ್ಥಾನ ಸಿಗುತ್ತೆ. ಇಲ್ಲಿ ಇದೇ ದೇವಸ್ಥಾನದ ಹತ್ರ ನಾವು ಬೆಟ್ಟ ಹತ್ತೋಕ್ ಮುಂಚೆ ಊಟ ಎಲ್ಲ ಸಿಗುತ್ತೆ. ಮೇಲ್ಗಡೆ ಊಟ ಏನೋ ಸಿಗೋದಿಲ್ಲ, ಇಲ್ಲೇ ಊಟ ಮಾಡ್ಕೊಂಡು ಹೋಗಿ ಅಂತಿದ್ದಾರೆ. ನಾವು ಬೇಗ ಬಂದಿರೋದ್ರಿಂದ ಬಂದು ಊಟ ಮಾಡೋದು ಅನ್ಕೊಂಡು ಹಾಗೆ ಹೋಗ್ತಿದ್ದೀವಿ. ಯಾರಾದರೂ ಊಟ ಮಾಡಬೇಕು ಅಂತ ಇದ್ರೆ ಇಲ್ಲೇ ಊಟ ಮಾಡಿಕೊಂಡು ಮೇಲೆ ಹೋಗ್ಬೋದು. ಇಲ್ಲಿಂದ ನಾವು ಹೋಗ್ತಿರೋ ಬೆಟ್ಟದೊಂದು ವ್ಯೂ ತೋರಿಸ್ತೀನಿ ನೋಡಿ, ಎಷ್ಟು ದೂರ ಇದೆ. ಬನ್ನಿ ಆದಷ್ಟು ಬೇಗ ಬೆಟ್ಟ ಮುಗಿಸೋದ. ನಾವು ಹೋಗ್ತಾರ ಬೆಟ್ಟದ ನೇಮ್ ಬಂದು ಮಲ್ಲಿಕಾರ್ಜುನ ಶಿವ ಇರೋ ದೇವರು. ಇಲ್ಲಿ ಬೆಟ್ಟದ ಬುಡದಲ್ಲಿ ಕೂಡ ಮತ್ತೊಂದು ಶಿವಲಿಂಗ ಇದೆ. ఈడ వచ్చి కొండ ఫస్ట్ కొండ కాలు పుట్టింది పర్వతమల. ఈ కొండ తాంగ్లాదు అర్థ స్టెప్ వచ్చి తిరువణామల పుట్టింది. ఫస్ట్ కాలు వచ్చి పుట్టింది పర్వతమల, సెకండ్ కాలు పుట్టింది తిరువణామల. మల్లికార్జున బ్రహ్మామిడి, అన్నామల ఉన్నామల, అరుణాచల చెప్తారు. తెలుగు వారికి వచ్చి కులదేవుడు. ಜೈ ಶ್ರೀಕೃಷ್ಣ. ಇಲ್ಲಿಂದ ಮತ್ತೆ ಈ ವೇಯಲ್ಲಿ ನಾವು ಬೆಟ್ಟ ಹತ್ತಕ್ಕೆ ಹೋಗೋದು. ಅಜ್ಜಿ ಕರ್ಕೊಂಡು ಬಂದಿದ್ದೀವಿ ನಮ್ಮ ಜೊತೆ. ದೇವಸ್ಥಾನದಲ್ಲಿ ಹತ್ತೋ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಮ್ಮ ಅಮ್ಮನಿಗೆ ಕೋಲ್ ಕೊಟ್ಟಿದ್ದಾರೆ. ಇಲ್ಲಿಂದ ಮೆಟ್ಲುಗಳು ಸ್ಟಾರ್ಟ್ ಆಗುತ್ತೆ. ಚೆಕ್ ಪೋಸ್ಟ್ ಇಂದ ಒಳಗಡೆ 2 ಕಿಲೋಮೀಟರ್ ಬಂದ್ಮೇಲೆ ಮೆಟ್ಲು ಸ್ಟಾರ್ಟ್ ಆಗುತ್ತೆ. ಒಂದಷ್ಟು ದೂರ ಮೆಟ್ಲು ಇದೆ. ವ್ಯೂ ಮಾತ್ರ ಮಾರ್ನಿಂಗ್ ಕೂಲಾಗಿ ಸಕ್ಕತ್ತಾಗಿದೆ. ಹತ್ತುತ್ತಾ ಇರೋದಕ್ಕೆ ಬೆವರು ಬರ್ತಿದೆ, ಬಟ್ ಜೊತೆಗೆ ಇಲ್ಲಿ ಒಳ್ಳೆ ನೇಚರ್ ಇರೋದ್ರಿಂದ ಕೂಲ್ ಆಗ್ತಿದೆ. ಮನೆ ಈಗ ಮುಂದೆ ಹೋಗದ. ಬೆಟ್ಟ ಹತ್ತುತ್ತಾ ಇದ್ದೀವಿ. ಹತ್ತಕ್ಕೆ ನಮ್ಗೆ ದಾರಿ ಗೊತ್ತಿಲ್ಲ ಅಂತ ದಾರಿ ತೋರ್ಸಕ್ಕೆ ಸ್ಪೆಷಲ್ ಎಂಟ್ರಿ ಇದೆ. ಇವ್ರದ್ದು ಎಲ್ಲ ಅಬ್ಸರ್ವೇಷನ್ನು, ಗೈಡಿಂಗು, ನಮ್ಮ ಲೀಗಲ್ ಗೈಡ್ ಇವರು. ಹಾಯ್. ಏನೋ ಸೀರಿಯಸ್ ಆಗಿ ಅಬ್ಸರ್ವ್ ಮಾಡ್ತಾವ್ರು ಇವರು. ಎಲ್ಲ ಆಲ್ ಕ್ಲಿಯರ್ ಅಂತ ಕಮೆಂಟ್ ಕೊಟ್ಟಾದ್ಮೇಲೆ ನಾವು ಮುಂದೆ ಹೋಗೋದು. ಇವ್ರು ನಮ್ಮ ಬಿಟ್ಟೆಲ್ಲೋ ಹೋಗಲ್ಲ, ಇವರೇ ಬೆಟ್ಟದ ಮೇಲೆ ನಮ್ಗೆ ಕರ್ಕೊಂಡು ಹೋಗ್ತಾರೆ. ನಮ್ಮ ಜೊತೆ ಅವ್ರದ್ದು ರೆಸ್ಟ್. ನಾವು 5 ಜನ ಪಂಚ ಪಾಂಡವರ ಟೀಮು. ಇಷ್ಟು ದೂರ ಬಂದ್ಮೇಲೆ ನಮ್ಗೆ ಇಲ್ಲೊಂದು ತ್ರಿಶೂಲ ಸಿಗುತ್ತೆ. ಇಲ್ಲಿಗೆ ನಾವು ಹತ್ಕೊಂಡು ಬಂದು ಈ ಥರ ಮೆಟ್ಲು ಮಾರ್ಗ ಕ್ಲೋಸ್ ಆಗಿ ಈ ಥರ ಕಲ್ಲ ಮೇಲೆ ಹತ್ಕೊಂಡು ಹೋಗ್ಬೇಕು. ಇದೇ ಚೆನ್ನಾಗಿದೆ ಅಂತೆ. ಬನ್ನಿ ಎಕ್ಸ್ಪೀರಿಯನ್ಸ್ ನಾನು ಟ್ರೈ ಮಾಡಿ ಹೇಳ್ತೀನಿ. ಟೋಟಲ್ ನಮ್ಗೆ ಇಲ್ಲಿವರೆಗೂ 1236 ಮೆಟ್ಲುಗಳು ಸಿಗುತ್ತೆ. ಅದಾದಮೇಲೆ ಈ ಥರ ಈ ಶೆಕೆಗೆ ಇಲ್ಲೇ ನ್ಯಾಚುರಲ್ ಆಗಿ AC ಬರ್ತೈತೆ. ಊರಿಗೂ ತಗೊಂಡು ಹೋಗ್ಬೋದಂತೆ. ಇಲ್ಲಿಂದನೇ ಕಳಿಸ್ತಾರ ಅವರು.
ನಾವು ರಿಸೀವ್ ಮಾಡ್ಕೊಬೇಕಷ್ಟೆ. ಗೈಡ್ ಆಗ್ಲೇ ಹೋಗಲ್ ಕಾಯ್ತವ್ರೆ, ಏನ್ ಮಾಡ್ತಿದ್ದೀರಿ ನೀವು? ಇಲ್ಲೊಂದು ದೇವಸ್ಥಾನ ಇದೆ, ಟೆಂಪಲ್ ಒಳಗಡೆ ಹೋಗಿ ಬರೋದು. ಓಂ ನಮಃ ಶಿವಾಯ. ಇಲ್ಲಿ ನಮ್ಮ ವಿಘ್ನೇಶ್ವರರಿದ್ದಾರೆ, ನಮ್ಮ ಗೈಡ್ ಇದ್ದಾರೆ, ನೀಟಾಗಿ ಫಾಲೋ ಮಾಡಬೇಕು. ನಮಃ ಶಿವಾಯ. ಟೈಮ್ ಬಂದು 8:10 ಸೂರ್ಯದೇವ ಗುಡ್ ಮಾರ್ನಿಂಗ್ ಹೇಳ್ತಿದ್ದಾರೆ. ಹೊಡೆದ ಬರ್ದ. ಇಲ್ಲೊಂದು ಶಿವಲಿಂಗ ಇದೆ. ಓಂ ನಮಃ ಶಿವಾಯ. ಇಲ್ಲಿ ಮತ್ತೊಂದು ಲಿಂಗ ಐತೆ. ಇವರು ಬೆಟ್ಟದಲ್ಲಿ ಬಂದಿದ್ದಾರೆ. ಇವರು ಏನೇನ್ ತಂದಿದ್ದಾರೆ ಕಿತ್ಕೊಂಡು ಹೋಗೋಕೆ ಕಾಯ್ಕೊಂಡ್ ಕೂತವ್ರೆ. ನಮ್ ಪ್ರತಾಪ ಜೊತೆ ಡೀಲ್ ಮಾಡ್ತಾವ್ರೆ ಬೇಡ ಬೇಡ ಅಂತ. ಇವ್ರ ಕಿಂಗ್ಡಮ್ಮಿಗೆ ಎಂಟ್ರಿ ಕೊಡ್ತಾ ಇದೀವಿ. ಹಾ ಬಂದ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ. ಇಲ್ಲೊಂದು ಪರ್ವತ, ಆ ಕಡೆ ಅಂತೂ ಹೋಗಕ್ಕಾಗ್ತಿಲ್ಲ, ಫುಲ್ಲು ನಾವಿನ್ನೂ ಹತ್ತುತ್ತಾ ಇದ್ದೀವಿ. ವಿಭೂತಿ ಲಿಂಗ. ಇವ್ರೇನೋ ಮಾಡ್ತಾವ್ರಿ ಇವರು ಸಣ್ಣವರು. ಹಲೋ ಸಣ್ಣವ್ರೆ. ಶಿವ ಮತ್ತೆ ಗಣೇಶನ ಮೂರ್ತಿ ಐತೆ. ಓಕೆ, ಇದನ್ನ ನೋಡಿ ಮತ್ತೆ ಟ್ರೆಕ್ಕಿಂಗ್ ಸ್ಟಾರ್ಟ್. ಪರ್ವತಮಲೈ. ದೇವಸ್ಥಾನ ಟ್ರೆಕ್ಕಿಂಗ್ ನ 3 ತರ ಡಿವೈಡ್ ಮಾಡೋದಾದ್ರೆ, ಫಸ್ಟ್ ಮೆಟ್ಲು ಸಿಗುತ್ತೆ, ಆಮೇಲೆ ಮೆಟ್ಲಿಲ್ದೇ ಇರೋ ಈ ತರ ಕಲ್ಲಿನ ದಾರಿ ಸಿಗುತ್ತೆ, ಆಮೇಲೆ ನೆಕ್ಸ್ಟ್ ಸೂಪರ್ ಆಗಿರೋ ಈ ತರ ಸಿಗುತ್ತೆ. ಇಲ್ಲಿ 2 ಸೈಡ್ ಒಂದು ಬರೋಕೆ ಮತ್ತೆ ಹೋಗೋಕೆ ಅಂತ ಐತೆ. ಇಲ್ಲಿ ಆರೋ ಮಾರ್ಕ್ ಹಾಕಿರ್ತಾರೆ, ಇದನ್ನ ನೋಡ್ಕೊಂಡು ಆ ಕಡೆ ಹತ್ತೋಕೆ ಆ ಕಡೆ. ಬನ್ನಿ, ಮತ್ತೆ ಒಳ್ಳೆ ಗಾಳಿ ಹೇಗೆ ಬೀಸ್ತಿದೆ ಅಂದ್ರೆ ಸಕ್ಕದಾಗಿದೆ. ಫ್ರಿಜ್ಜಿಂದ ಆಚೆ ಬಂದಿರೋದಲ್ಲ, ಗಾಳಿ ಬೀಸ್ತಿದೆ, ಸಕ್ಕತ್ತಾಗಿದೆ. ಇಲ್ಲಿ ಈ ತರ ಇದೆ, ಈ ತರ ಸರ್ಪಳಿ ಹಿಡ್ಕೊಂಡು ಹತ್ಬೇಕು.
ಸೀರಿಯಸ್ಲಿ ಸಿಕ್ಕಾಪಟ್ಟೆ ಗಾಳಿ ಬೇರೆ ನಿಲ್ಲಕ್ಕೂ ಆಗಲ್ಲ ಆ ರೇಂಜ್ಗಿದೆ. ಮೋಸ್ಟ್ ಡೇಂಜರಸ್ ಟ್ರೆಕ್ಕಿಂಗ್ ಅಂತಾನೆ ಹೇಳ್ಬೋದು ಇದನ್ನ. ನಮ್ಮಮ್ಮ ಎಲ್ಲರನ್ನೂ ಬೀಟ್ ಮಾಡ್ಕೊಂಡು ಹೋಗ್ತಾವ್ರೆ ನಮ್ಮಮ್ಮ. ಓಂ ನಮಃ ಶಿವಾಯ. ನಂಗಂತೂ ರೀಲ್ಸ್ ಅಲ್ಲಿ ನೋಡಿ ನೋಡಿ ಯಾವಾಗ ಹೋಗ್ತೀನಿ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ತುಂಬಾ ಖುಷಿ ಆಗ್ತಿದೆ, ಸಕ್ಕತ್ತಾಗಿರುತ್ತೆ. ಸಕ್ಕತ್ತಾಗಿದ್ದಾರೆ. ಹೇಳದ್ನಲ್ಲ 3 ಸ್ಟೇಜ್, ಒಂದು ಸ್ಟೆಪ್ಪು ಮತ್ತೆ ರಾಕು, ನೆಕ್ಸ್ಟ್ ಈ ತರ, ಆಮೇಲೆ ಮೇನ್ ಟೆಂಪಲ್ ಏನೋ ಹಾಕಿದ್ದಾರೆ ಇಲ್ಲಿ. ಮೇ ಬಿ ಇದನ್ನ ಮಾಡಿಸಿದ್ದು ಇವರೇನೋ, ನಂಗಂತೂ ತಮಿಳ್ ಬರೋದಿಲ್ಲ ಹೇಳಕ್ಕೆ. ಓಕೆ, ಏನೋ ಇದು ಮಾಡಿರೋದು ಒಳ್ಳೇದಾಗ್ಲಿ. ಓಂ ನಮಃ ಶಿವಾಯ. ಇದಿಷ್ಟು ಈಗ ಹತ್ಕೊಂಡ್ ಬಂದ್ರೆ ಗಾಳಿ ಸರಿಯಾಗಿ ಬೀಸ್ತೈತೆ. ಅಲ್ಲಿ ಕೋಟೆ ಇನ್ನಿಷ್ಟೈತೆ ಕೋಟೆ. ಇದೇನಂತ ಸೇಫ್ ಆಯ್ತಾ? ಮುರ್ಗಿರ್ಕೊಂಬಿಟ್ರೆ ಏನ್ ಮಾಡೋದಿದು? ತೂಕ ಅಲ್ಲಿ ಹತ್ಕೊಂಡ್ ಬಂದು ಎಷ್ಟು ಸುಸ್ತಾಗಿದೆ, ಗಾಳಿ ಬೀಸ್ದಾಗ ಫುಲ್ ಕೂಲ್ ಆಗ್ಬಿಡುತ್ತೆ. ಈ ಕೋಟೆಲಿ ಏನೋ ರಹಸ್ಯ ಮಾರ್ಗಗಳೆಲ್ಲ ಇದೆ. ಇಲ್ಲಿ ಒಳಗಡೆ ಹೋಗೋಕೆ ಜಾಗ ಇದೆ, ಆದರೆ ಈಗ ಕಬ್ಬಿಣದ ರಾಡ್ಗಳನ್ನೆಲ್ಲ ವೆಡ್ ಮಾಡಿ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಏನು ಅಂತ ಗೊತ್ತಿಲ್ಲ. ಬನ್ನಿ, ನಮ್ಮ ಟೆಂಪಲ್ ಇರೋದು ಈ ಸೈಡ್, ಅಲ್ಲಿಗೆ ಹೋಗೋದ. ಓಂ ನಮಃ ಶಿವಾಯ. ಒಂದು ರೇಂಜಿಗೆ 95% ಮೇಲಿದ್ದೀವಿ. ಅಲ್ಲಿಗೆ ಹೋಗ್ಬೇಕು. ಇಲ್ಲೊಂದು ಸೂಪರ್ ವ್ಯೂ ಪಾಯಿಂಟ್ ಇದೆ ನೋಡಿ. ಇಮ್ಯಾಜಿನ್ ಬಂದಿಲ್ ಮೇಲೆ ಸೂಪರ್ ಆಗಿದೆ, ಸಖತ್ತಾಗಿದೆ. ಟ್ರೆಕ್ಕಿಂಗ್ ಇಷ್ಟಪಡೋರು ಪಕ್ಕಾ ವಿಸಿಟ್ ಮಾಡಿ. ಸಖತ್ತಾಗಿದೆ, ಅಲ್ಟಿಮೇಟ್. ನನ್ನ ಲೈಫಲ್ಲಂತೂ ಬೆಸ್ಟ್, ಲಾಂಗೆಸ್ಟ್, ಬಿಗ್ಗೆಸ್ಟ್ ಟ್ರೆಕ್ಕಿಂಗ್ ಇದೆ. ಹೌದು, ನಿಜವಾಗ್ಲೂ ಇದ್ದೇನೆ. ಅವ್ರು ನಿದ್ದೆ ಮಾಡ್ತಾವ್ರೆ ಪೂರ್ತಿ ಗ್ಯಾಂಗ್ ಅಲ್ಲಿ. ಅವರಲ್ಲಿ ಕಿತ್ತಾಡ್ತಾವ್ರೆ.
ಮಲ್ಲಿಕಾರ್ಜುನ ಸ್ವಾಮಿಗೆ ವಿಭೂತಿ ಅಂದರೆ ತುಂಬ ಇಷ್ಟ. ಅದಕ್ಕಾಗಿ ನೀವು ಬರಬೇಕಾದ್ರೆ ಅತಿ ಹೆಚ್ಚು ವಿಭೂತಿನ ತಗೊಬಂದು ದೇವರಿಗೆ ನೀವು ಅಭಿಷೇಕ ಮಾಡ್ಬೋದು. ಜೊತೆಗೆ ರೋಸ್ ವಾಟರ್ ಕೂಡ ತರ್ತಾರೆ, ಅದರಿಂದ ಕೂಡ ಅಭಿಷೇಕ ಮಾಡಿ ನಂತರ ವಿಭೂತಿಲಿ ದೇವರಿಗೆ ಅಭಿಷೇಕ ಮಾಡೋದು ನನ್ನ ಪ್ರತೀತಿ. ಮತ್ತು ಮಲ್ಲಿಕಾರ್ಜುನಿಗೆ ಇದು ತುಂಬ ಇಷ್ಟ. ಈ ಬೆಟ್ಟದ ನೆರಳು ಕೂಡ ಅಲ್ಲಿ ಬಿದ್ದೈತೆ. ಶಿವಲಿಂಗ ತರನೇ ಇದೆ, ಶಿವಲಿಂಗ ತರ. ಸೀರಿಯಸ್ಲಿ ನನ್ನ ಕಣ್ಣಂತೂ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಶಿವ ತನ್ನ ಮೊದಲ ಹೆಜ್ಜೆಯನ್ನು ಪರ್ವತಮಲೆಯಲ್ಲಿಟ್ಟು ನಂತರ ಎರಡನೇ ಹೆಜ್ಜೆಯನ್ನು ಅರುಣಾಚಲಮಲ್ಲಿಟ್ಟು ಅನ್ನೋ ಪ್ರತೀತಿ ಗಾಢವಾಗಿಲ್ಲಿದೆ. ದೇವಸ್ಥಾನದಲ್ಲಿ ಪುಟ್ಟದಾಗಿರೋ ಒಂದು ಕೊಳ ಐತೆ. ಮತ್ತೆ ಬೆಟ್ಟ ಟಾಪಲ್ಲಿ ಆಗ್ತಾ ಇತ್ತು ಬರ್ತಾ ಇರ್ಬೇಕಾದ್ರೆ ಇಲ್ಲಿಗೆ. ಇಲ್ಲಿ ಬೀಸ್ತಾರ ಗಾಳಿ, ಇದಕ್ಕೆ ಆ ತಂಪು ಫೀಲ್ಗೆ ದಾಹ ಅನ್ನೋದೇ ಕಾಣ್ತಿಲ್ಲ. ಇಲ್ಲಿಂದ ದೇವಸ್ಥಾನ ಒಳಗಡೆ ಎಂಟ್ರೆನ್ಸ್ ಇರುತ್ತೆ. ದೇವಸ್ಥಾನ ಎಷ್ಟು ತಂಪಾಗಿದೆ ಅಂದ್ರೆ ಇವನ್ ಇದು ಸುತ್ತ ಐಸಿಂದ ಕವರ್ ಮಾಡಿರೋಷ್ಟು ಕೂಲ್ ಆಗಿದೆ. ಒಳಗಡೆ ದೇವಸ್ಥಾನ ತುಂಬಾ ತಣ್ಣಗಿದೆ. ದೇವಸ್ಥಾನದಲ್ಲಿ ಹಾಗೆ ನಾವು ಒಳಗಡೆ ಹೋದ್ರೆ ಒಂದಷ್ಟು ಶಿವನ ಮೂರ್ತಿಗಳು, ಒಂದಷ್ಟು ಗಣೇಶನ ಮೂರ್ತಿಗಳನ್ನೆಲ್ಲ ನೋಡ್ಬೋದು. ಹಾಗೆ ನಾವು ಸ್ವಲ್ಪ ಒಳಗಡೆ ಹೋದ್ರೆ ಅಲ್ಲಿ ಶಿವನ ಮೇನ್ ಲಿಂಗ ಏನಿದೆ ಅದನ್ನ ನೋಡ್ಬೋದು. ಮಲ್ಲಿಕಾರ್ಜುನ ಸ್ವಾಮಿ ಇದೆ ಆ ಲಿಂಗ. ಈ ಲಿಂಗಕ್ಕೆ ರೋಸ್ ವಾಟರ್ ಇಂದ ಮೊದಲು ಅಭಿಷೇಕ ಮಾಡಿ ನಂತರ ವಿಭೂತಿನ ತಗೊಂಡು ಬಂದು ಕಂಪ್ಲೀಟ್ ದೇವರಿಗೆ ನೈವೇದ್ಯ ಅಭಿಷೇಕಗಳನ್ನ ಮಾಡಿ ಅರ್ಪಿಸ್ತಾರೆ. ಇದು ಶಿವನಿಗೆ ತುಂಬಾ ಪ್ರಿಯವಾದಂತಹ ಅಭಿಷೇಕ ಅಂತಾನೆ ಹೇಳ್ಬೋದು. ಅದಕ್ಕೋಸ್ಕರ ನೀವು ಹೋಗ್ಬೇಕಾದ್ರೆ ಮರಿದೇನೆ ವಿಭೂತಿನ ಇಲ್ಲಿಗೆ ತಗೊಂಡು ಹೋಗ್ಬೇಕು. ಹಾಗೆ ಅಲ್ಲಿಂದ ನಾವು ಸ್ವಲ್ಪ ಮುಂದುವರೆದ್ರೆ ದೇವಸ್ಥಾನದ ಶಿವನ ಎಡಭಾಗದಲ್ಲಿ ಪಾರ್ವತಿಯ ದೇವಸ್ಥಾನ ಕೂಡ ಇದೆ. ಪುಟ್ಟದಾದ ದೇವಸ್ಥಾನ. ಪಾರ್ವತಿ ಮತ್ತೆ ದರ್ಶನ ಮಾಡಿ ನಾವು ಅಲ್ಲಿಂದ ಹಾಗೆ ಆಚೆ ಬರ್ಬೋದು. ಇಲ್ಲೆಲ್ಲ ಬೆಟ್ಟದ ಮೇಲೆ ಶಿವನಿಗೆ ಮಲ್ಲಿಕಾರ್ಜುನ ಅಂತ ಕರೀತಾರೆ. ಇಲ್ಲಿನ ಪ್ರತಿಯೊಂದು ಆಚರಣೆ ಕೂಡ ವಿಶೇಷ ಅಂತ ಹೇಳ್ಬೋದು. ಅದರಲ್ಲೂ ಒಂದು ಶಿವನಿಗೆ ವಿಭೂತಿ ಅಂದ್ರೆ ತುಂಬಾ ಇಷ್ಟ. ಶಿವನಿಗೆ ವಿಭೂತಿನ ಅಭಿಷೇಕ ಮಾಡಿ ಶಿವನಿಗೆ ಅರ್ಪಿಸಿ ತಮ್ಮ ಕೋರಿಕೆಗಳನ್ನೆಲ್ಲ ಬೇಡ್ಕೊಂತಾರೆ. ನಾವು ನೋಡ್ಬೋದು ಇಲ್ಲಿ ಬೆಟ್ಟ ಒಂದು ಅರ್ಧದವರೆಗೂ ಪೂರ್ತಿ ವಿಭೂತಿಮಯ ಆಗ್ಬಿಟ್ಟೈತೆ. ಎಲ್ಲ ನೋಡ್ಬೋದು. ಓಡಾಡೋ ದಾರಿ, ಬೆಟ್ಟ ಪೂರ್ತಿ ವಿಭೂತಿಯಿಂದ ಕವರ್ ಆಗ್ಬಿಟ್ಟೈತೆ. ಈ ಟ್ರೆಕ್ಕಿಂಗ್ಗೆ ಅದ್ಭುತ ಅಂದ್ರೆ ಹೇಳೋ ಪದ ತುಂಬಾ ಚಿಕ್ಕದು, ಅಷ್ಟು ಸಖತ್ತಾಗಿದೆ. ನೀವೆಲ್ಲ ಮಸ್ಟ್ ವಿಸಿಟ್ ಅಂತ ಹೇಳ್ಬೋದು. ಯಾರ ಟ್ರೆಕ್ಕಿಂಗ್, ಅದರಲ್ಲೂ ಅಡ್ವೆಂಚರಸ್ ಟ್ರೆಕ್ಕಿಂಗ್ ಯಾರೆಲ್ಲ ಪ್ಲಾನ್ ಮಾಡ್ತಿದ್ದೀರಾ ಇಲ್ಲಿ ಬನ್ನಿ, ಎಕ್ಸ್ಪೀರಿಯನ್ಸ್ ಮಾಡಿ. ಆಮೇಲೆ ನೀವೇ ಹೇಳ್ತೀರಾ ಇದೆಷ್ಟು ಚೆನ್ನಾಗಿದೆ ಅಂತ. ಇದಿಷ್ಟು ಪರ್ವತಮಲೆ ಅಡ್ವೆಂಚರಸ್ ಟ್ರೆಕ್ಕಿಂಗ್ ಬಗ್ಗೆ ಒಂದಷ್ಟು ವಿಡಿಯೋ ಆಗಿತ್ತು. ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಅಲ್ಲಿ ನಂಗೆ ತಿಳಿಸಿ. ಇದೇ ತರ ಹೆಚ್ಚಿನ ವಿಡಿಯೋಗಳಿಗಾಗಿ ದ ವರ್ಡ್ ವಿತ್ ನಾಗೇಂದ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿ ಯು ನೆಕ್ಸ್ಟ್ ವಿಡಿಯೋ. ಬಾಯ್.